ಇನ್ನು ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿ ಅನ್ನುತ್ತಲೇ ಅಧಿಕಾರ ಹಿಡಿತಾ ಇದೆ. ಆದರೆ ಅಧಿಕಾರ ಹಿಡಿದ ಬಳಿಕ ಉಲ್ಟಾ ಹೊಡಿತಾ ಇದೆ. ಕರ್ನಾಟಕದಲ್ಲಿ ಕರೆಂಟ್ ಫ್ರೀ ಎಂದು ಬಳಿಕ ಅದಕ್ಕೂ ಮಿತಿ ಹೇರಿದ್ರು. ಇದೀಗ ಮತ್ತೊಂದು ರಾಜ್ಯದಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ. ಗ್ಯಾರಂಟಿಯನ್ನೇ ರದ್ದು ಮಾಡಲು ಸಿಎಂ ಮುಂದಾಗಿದ್ದಾರೆ. ಕರ್ನಾಟಕದ ಸಿಎಂ ಅಲ್ಲ, ಯಾವ ರಾಜ್ಯದ ಸಿಎಂ ಬನ್ನಿ ನೋಡೋಣ. ಗ್ಯಾರಂಟಿ ರದ್ದು ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ. ಇಂದು ಹಿಮಾಚಲ, ನಾಳೆ ಕರ್ನಾಟಕ ಸರದಿ. ಥೇಟ್ ಕರ್ನಾಟಕ ಮಾದರಿಯಲ್ಲೇ ಹಿಮಾಚಲ ಪ್ರದೇಶದಲ್ಲೂ ಗ್ಯಾರಂಟಿ ಆಫರ್ ಕೊಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಆದರೆ ಇದೀಗ ಆ ರಾಜ್ಯ ಬರೋಬ್ಬರಿ 92,774 ಕೋಟಿಯಷ್ಟು ಸಾಲ ಮಾಡಿಕೊಂಡಿದೆ. ವಿದ್ಯುತ್ ಇಲಾಖೆಯ ಹಣಕಾಸಿನ ಸಮಸ್ಯೆ ಬಗೆಹರಿಸುವುದಕ್ಕೆ ವಿದ್ಯುತ್ ಸಬ್ಸಿಡಿ ತ್ಯಜಿಸುತ್ತಿದ್ದೇನೆ ಅಂತ ಸಿಎಂ ಸುಖವಿಂದರ್ ಸಿಂಗ್ ಸುಖು ಮನವಿ ಮಾಡಿದ್ದಾರೆ. मुझे सब सुविधाएं मिल रही है, मंत्रिमंडल के सभी सदस्यों को सुविधाएं मिल रही है और विधायकों से सबसे चर्चा करने के बाद सबने ये कहा कि हम इस सुविधा को नहीं लेना चाहते. हम पहले जो मार्गदर्शक है, जो हम आए हैं सरकार चलाए, हम अपने ऊपर ये लागू करते हैं और अपने मीटर की सब्सिडी का परित्याग, 500 मीटर की जो सब्सिडी है उसका परित्याग करते हैं. ಶ್ರೀಮಂತರೇ ಕರೆಂಟ್ ಬಿಲ್ ಕಟ್ಟಿ ಎಂದ ಸಿಎಂ. ಹೆಚ್ಚು ವಿದ್ಯುತ್ ಮೀಟರ್ ಹೊಂದಿರುವ ಶ್ರೀಮಂತರು ಸಬ್ಸಿಡಿ ತ್ಯಜಿಸಿ ಅಂತ ಸುಖವಿಂದರ್ ಸಿಂಗ್ ಸುಖು ಒತ್ತಿ ಹೇಳಿದ್ದಾರೆ. जिसमें मेरे नाम से जो मेरे फादर का नाम लिखा है, 1 2 3 4 5 बिजली के मीटर है. मेरे नाम से नंबर वाइज 5 बिजली के मीटर है. अब मेरे को ही 125 के हिसाब से 500 और 625 यूनिट बिजली अनुदान के रूप में मुझे मिल रही है. ये मैं इसलिए बताना चाह रहा हूं कि एक परिवार में किसी समृद्धशाली व्यक्ति के पास, मैं प्रदेश का मुख्यमंत्री होने के बाद 5 मीटर में 625 यूनिट ಗ್ಯಾರಂಟಿ ಕೊಟ್ಟು ಅದಕ್ಕೆ ಹಣ ಹೊಂದಿಸೋಕಾಗದೆ ಶ್ರೀಮಂತರೇ ಕಾಪಾಡಿ ಅಂತ ಕಾಂಗ್ರೆಸ್ ಅಂಗಲಾಚ್ತಾ ಇರೋದು ದುರಂತವೇ ಸರಿ. ರಾಜಶೇಖರ್ ಜಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಯಾವಾಗ ನಾಯಕರಿಗೆ ಒಂದು ದೂರದರ್ಶಿತ್ವ ಇರೋದಿಲ್ಲ, ಇಂಥ ಪ್ರಾಬ್ಲಮ್ಗಳಾಗುತ್ತೆ. ಅಧಿಕಾರ ಬರೋದಕ್ಕೆ ಬೇಕಾಗಿ ಏನು ಬೇಕಿದ್ರು ಸುಳ್ಳು ಹೇಳಿ ಬಂದ ನಂತರ ಅದು ಹಂಗಲ್ಲ ಹಿಂಗೆ. ಯಾಕೆ ಮೊದಲು ಗೊತ್ತಿರಲಿಲ್ವಾ ನಿಮಗೆಲ್ಲ? ಅದಕ್ಕೆ ಅಲ್ವ ಕೇಳೋದು, ಹೊಟ್ಟೆಗೆ ಏನು ತಿಂತೀರಿ ಅಂತ ಕೇಳೋದು ಆ ಕಾರಣಕ್ಕೆ. ಹೊಟ್ಟೆಗೆ ಏನು ತಿಂತಾಯಿದ್ರಿ ಗೊತ್ತಿರಲಿಲ್ಲ ನಿಮಗೆ? ಎಲ್ಲ ಏನು ಎಕ್ಸ್ಪರ್ಟ್ಗಳೆಲ್ಲ ಕೂತಿರ್ತಾರಲ್ವಾ, ಏನು ಗೋಡಂಬಿ ಬಾಯಿಗೆ ಹಾಕೊಂಡು ಟೀ ಬಾಯಿಗೆ ಹಾಕೊಂಡು ಕೂತ್ಕೊಂಡು ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಅಧಿಕಾರಕ್ಕೆ ಬಂದ ನಂತರ ಕಟ್ ಮಾಡೋಣ. ಏನು ಕಟ್ ಮಾಡೋದು? ನಿಮ್ಮ ತಲೆ ಮೊದಲು ಡಿಸೈಡ್ ಮಾಡಬೇಕಪ್ಪ ಕೂತ್ಕೊಂಡು. ಈಗ ನೀವು ಯಾವುದೇ ಮುಖ್ಯಮಂತ್ರಿ ಆಗಿರಲಿ, ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಿರಲಿ, ನಿಮಗೆ ಸಂಬಳ ಕೊಟ್ಟು, ನಿಮಗೆ TIDA ಕೊಟ್ಟು, ಎಳ್ನೀರು ಕುಡಿರಪ್ಪ, ಟೀ ಕುಡಿರಪ್ಪ, ಗೋಡಂಬಿ ತಿನ್ರಪ್ಪ, ಬಾದಾಮ್ ತಿನ್ರಪ್ಪ, ಆರಾಮ್ಸೆ ಕೂತ್ಕೊಳ್ರಪ್ಪ, ಕಾರಲ್ಲಿ ಕೂತ್ಕೊಳ್ರಪ್ಪ, ಸೀಟ್ ಏನೋ ಸ್ವಲ್ಪ ಬಿಡಿಸಿ ಕೂತ್ಕೊಳ್ರಪ್ಪ, ಕಾಲು ಅಗಲ ಮಾಡಿ ಕೂತ್ಕೊಳ್ರಪ್ಪ ಅಂತೆಲ್ಲ ನಿಮಗೆ ಆರಾಮಾಗಿ ಕೊಟ್ಟು, ಆಫೀಸ್ ಕೊಟ್ಟು, AC ಹಾಕಿ, AC ಇಲ್ಲ ಅಂತಂದರೆ ಫ್ಯಾನ್ ಹಾಕಿ, ಅಲ್ಲೊಂದು 4 ಚೇರ್ ಕೊಟ್ಟು, ಅಲ್ಲೂ ಗೋಡಂಬಿ ಕೊಟ್ಟು ಕೈಯಲ್ಲಿ, ಆಮೇಲೆ ನಿಮಗೆ ಮನೆ ಕೊಟ್ಟು, ಫೋನ್ ಫ್ರೀ ಕೊಟ್ಟು, ಏರ್ ಟಿಕೆಟ್ ಫ್ರೀ ಕೊಟ್ಟು, ಬಸ್ ಟಿಕೆಟ್ ಫ್ರೀ ಕೊಟ್ಟು ನಮ್ಮ ನಾಳ್ರಪ್ಪ. ನಾವೇ ತೆರಿಗೆ ಕೊಡ್ತೀವಿ, ನಾವು ಕೊಟ್ಟ ದುಡ್ಡನ್ನು ಸ್ವಲ್ಪ ನೋಡಿಬಿಟ್ಟು ಹೆಂಗೆ ಏನೇನು ಕೊಡಬೇಕು ಅಂತ ಮಾಡಿದ್ರು ಅಂತಂದರೆ ಫ್ರೀ ಕೊಟ್ಟುಬಿಟ್ಟು ಆಮೇಲೆ ಈಗಾಗಲ್ಲ ಅಂದರೆ ಕೈ ಕೊಟ್ಟ ಗ್ಯಾರಂಟಿ ಹೇಳಿದ್ದೇನು ಇವರು ಮಾಡಿದ್ದೇನು ಹಿಮಾಚಲ ಪ್ರದೇಶದಲ್ಲಿ ಅಂದರೆ ರಾಜ್ಯ ಮತ್ತು 2 ಅವಧಿಗಳಾಯ್ತಲ್ಲ ಇಲ್ಲಿ. BJP ಇದ್ದಾಗ ಹೇಗಿತ್ತು, ಕಾಂಗ್ರೆಸ್ ಇದ್ದಾಗ ಏನಾಗಿದೆ ಅಂತ ನೋಡಿ. 1 ಲೀಟ್ರ್ ಹಾಲು BJP ಅವಧಿಯಲ್ಲಿ ಕರ್ನಾಟಕದಲ್ಲಿ 39 ರೂಪಾಯಿ, ಈಗ 44 ರೂಪಾಯಿ. ಅದು ಕೂಡ ಜಾಸ್ತಿ ಮತ್ತೆ ಆಗತ್ತಂತೆ, ಮೊನ್ನೆನೋ ಸುದ್ದಿ ಬಂದಿತ್ತು. 44 ರೂಪಾಯಿ ಆಗಿದೆ, 39 ರೂಪಾಯಿಂದ 44 ರೂಪಾಯಿ. ಇದು ಕೇವಲ 1.5 ವರ್ಷದಲ್ಲೇ ಆಗಿರುವಂಥ ಬದಲಾವಣೆ. ರೈತರ ಪಹಣಿ BJP ಅವಧಿಯಲ್ಲಿ 10 ರೂಪಾಯಲ್ಲಿ ಆಗ್ತಾ ಇತ್ತು, ಅದೀಗ 100 ರೂಪಾಯಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ನಿಮಗೆ ವಿತ್ ಡಾಕ್ಯುಮೆಂಟ್ ನಾನು ಹೇಳ್ತಾ ಇದ್ದೀನಿ. ವಿದ್ಯುತ್ ದರ ಯೂನಿಟ್ಗೆ ಕಮರ್ಷಿಯಲ 4.75 ಪೈಸೆ ಇತ್ತು, ಈಗ ಅದು 6 ಪೈಸೆ ಆಗಿದೆ 1 ಯೂನಿಟ್ಗೆ. 1 ಲೀಟ್ರ್ ಪೆಟ್ರೋಲ್ ಬೆಲೆ 99 ರೂಪಾಯಿ 86 ಪೈಸೆ ಇತ್ತು, 86 ಪೈಸೆ. ಕಾಂಗ್ರೆಸ್ ಅವಧಿಯಲ್ಲಿ 102 ರೂಪಾಯಿ 92 ಪೈಸೆ ಆಗಿದೆ, ಅದಕ್ಕೊಂದು ಎಕ್ಸ್ಟ್ರಾ ಟ್ಯಾಕ್ಸ್ ಆಗ್ತಿದೆ. 1 ಲೀಟರ್ ಡೀಸೆಲ್ ಬೆಲೆ 85 ರೂಪಾಯಿ 44 ಪೈಸೆ ಇತ್ತು, ಅದು 88 ರೂಪಾಯಿ 90 ಪೈಸೆ ಆಗಿದೆ. ಮದ್ಯಪ್ರಿಯರ ಅಚ್ಚುಮೆಚ್ಚಿನ ಒಂದು KF ಕಿಂಗ್ಫಿಷರ್ ಬಿಯರ್
145 ಸಿಗ್ತಾ ಇತ್ತು. ಈಗೆಷ್ಟು? 185 ರೂಪಾಯಿ. ಒಂದು ಬಿಯರ್ ಎಷ್ಟಕ್ಕೆ ಸಿಗ್ತಾ ಇತ್ತು? 145ಕ್ಕೆ. ಈಗ 185. ನೋಡಿ, ಬಡವರು ಸೇವಿಸುವ ರಮ್ ಎಷ್ಟಕ್ಕೆ ಸಿಗ್ತಾ ಇತ್ತು? 120 ರೂಪಾಯಿಗೆ. ಈಗೆಷ್ಟು? 160 ರೂಪಾಯಿ. ಅವನು 40 ರೂಪಾಯಿ ಉಳಿದಿದ್ರೆ ಅಪ್ಪಯ್ಯನೋ ಅಮ್ಮನೋ ನವೀನೋ ಉಮೇಶನೋ 40 ರೂಪಾಯಿ ಉಳಿದಿದ್ರೆ ಸೈಡ್ಸು ಸಿಗರೇಟು ಆಗ್ತಿತ್ತು. ಈಗ ಅದಕ್ಕೆ ಕೊಡಬೇಕು. ನೋಂದಣಿ ಮುದ್ರಾಂಕ 20 ರೂಪಾಯಿ ಇತ್ತು, ಅದು 100 ರೂಪಾಯಿ ಆಗಿದೆ. ಮಕ್ಕಳನ್ನು ದತ್ತು ಪಡೆದರೆ ಸಾಮಾನ್ಯ ದರ ಶುಲ್ಕ ದುಪ್ಪಟ್ಟಾಗಿದೆ. ಆಸ್ತಿ ವಿಭಜನೆ ಶುಲ್ಕ ಸಾಮಾನ್ಯ ದರ 4 ಪಟ್ಟು ಹೆಚ್ಚಳವಾಗಿದೆ. ಎಂಜಿನಿಯರಿಂಗ್ ಫೀಸ್ 15% ಕಡಿಮೆ ಇತ್ತು BJP ಅವಧಿಯಲ್ಲಿ, ಅದು ಶೇಕಡ 15% ಜಾಸ್ತಿ ಆಗಿದೆ ಕಾಂಗ್ರೆಸ್ ಅವಧಿಯಲ್ಲಿ. ವಾಹನ ರಿಜಿಸ್ಟ್ರೇಷನ್ 3% ಇತ್ತು, ಕಡಿಮೆ ಇತ್ತು, 3% ಜಾಸ್ತಿ ಆಗಿದೆ. ಆಮೇಲೆ ಈ ಬಾಡಿಗೆಗೆ ವಾಹನ ಪಡಿತೀವಲ್ವ, ಯಾವುದು ಗೌರ್ಮೆಂಟ್ ಬಸ್ಗಳನ್ನು, ಅದು 1.5-2 ರೂಪಾಯಿ ಏನಾಯಿತು, ಅದು 6 ರೂಪಾಯಿನೋ ಮಾಡಿತ್ತು. ಇಷ್ಟೆಲ್ಲ ಬೆಲೆ ಏರಿಕೆ ಆಗಿದೆ. ಈ ಸಂದರ್ಭದಲ್ಲಿ ಕೇಳೋದು, ನೀವು ಬೆಲೆ ಏರಿಕೆ ಮಾಡಿಬಿಟ್ಟು ಫ್ರೀ ಕೊಟ್ಟು ಏನಾಗತ್ತೆ ಇದೆ? ಓಕೆ, ನೆಕ್ಸ್ಟ್. ಹೆಣ್ಣುಮಕ್ಕಳಿಗೆ ಫ್ರೀ ಬಸ್ ಕೊಡ್ತೀರಿ, ಪುರುಷರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾವು ರಾಜ್ಯದ ಉದ್ದಗಲಕ್ಕೂ ಬೇರೆ ಬೇರೆ ಕಡೆಗಳಿಂದ ಜನರನ್ನು ಮಾತಾಡಿಸಿದ್ದೀವಿ. ಅವರ ರಿಯಾಕ್ಷನ್ ಬನ್ನಿ ನೋಡೋಣ. ಇದು ಬೇಕಾಗಿತ್ತ ಸರ್ಕಾರಕ್ಕೆ? ಬೇಕಾಗಿತ್ತ ಇದು? ಶಾಕ್, ಹೊಸ ವರ್ಷಕ್ಕೆ ಗ್ಯಾರಂಟಿ ಶಾಕ್. ಕರುನಾಡಿನ ಜನರಿಗೆ ಬಸ್ ಟಿಕೆಟ್ ದರ ಏರಿಕೆ ಬಿಸಿ, ಮಹಿಳೆಯರಿಗೆ ಫ್ರೀ, ಗಂಡು ಮಕ್ಕಳ ಜೇಬಿಗೆ ಕತ್ತರಿ. ಫ್ರೀ ಎಲ್ಲ ಕ್ಯಾನ್ಸಲ್ ಮಾಡಿ. ಫ್ರೀಯಾಗಿ ಕೊಟ್ಟಿದ್ದೀರೋ ಲೇಡೀಸ್ಗೆ ಅದನ್ನು ತೆಗೆದಾಕ್ಬಿಟ್ಟು ಇವ್ರಿಗೆ ಏನೇನು ಪ್ರಾಬ್ಲಮ್ ಆಗಿದೆ, ಈಗ ಏನು ಬಸ್ ರೇಟ್ ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡಿದರೆ ಅದನ್ನು ಕಡಿಮೆ ಮಾಡಿ, ಹಾಲಿನ ರೇಟ್ ಎಲ್ಲ ಕಡಿಮೆ ಮಾಡಿ. ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾವ್ರೆ. ಹಾಲಿರ್ಬೋದು, ನೀರಿರ್ಬೋದು, ಇವ್ರ ಸರ್ಕಾರ ಬಂದ ಮೇಲೆ ಇದ್ದದ್ದನ್ನು ಹಾಳು ಮಾಡಿ ಜಾಸ್ತಿ ಇರೋದನ್ನು ದುಪ್ಪಟ್ಟು ಮಾಡಿ ಸರ್ಕಾರ ರಚನೆ ಮಾಡಿಸ್ತಾ ಇದ್ದಾರೆ. ಸರ್ಕಾರ ಮಾಡೋಕ್ಕೆ ಕಾರಣ ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ ದುಡ್ಡು. ಮಹಿಳೆಯರ ಓಟ್ಗಾಗಿ ಫ್ರೀ ಕೊಟ್ಟರು. ಇದು ಬೇಕಾಗಿತ್ತ ಸರ್ಕಾರಕ್ಕೆ? ಬೇಕಾಗಿತ್ತ ಇದು? ಅವರು ಓಟ್ಗೋಸ್ಕರ ಇದನ್ನೆಲ್ಲ ಫ್ರೀ ಮಾಡಿಬಿಟ್ಟು ನೋಡಿ, ಇವ್ರು ಮಾಡಿದ್ರೆ ಫ್ರೀ ಮಾಡಬೇಕಾಗಿರೋ 60 ವರ್ಷ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡಬೇಕು, ಎಜುಕೇಷನ್ನು ಫ್ರೀ ಮಾಡಬೇಕು, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಫ್ರೀ ಮಾಡಬೇಕು, ಸ್ಕಾಲರ್ಶಿಪ್, ಒಳ್ಳೆ ಮಕ್ಕಳು ಓದೋಂಥ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಸ್ಕಾಲರ್ಶಿಪ್ ಕೊಡಬೇಕು.